ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾ ಇರೋದು. ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿ ಇಟ್ಟಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ತಿನ್ನಾಕಬೇಕು. ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ, ಐ ಆಮ್ ವೇಟಿಂಗ್. ಮತ್ತೇನ್ ಸಾವಿತ್ರಿ, ಗಂಡಗ್ ಬುತ್ತಿ ತಗೊಂಡ್ ಹೊಂಟಂಗ್ ಕಾಣಕತ್ತೈತಿ? ಹೌದ್ರಿ ಗೌಡ್ರ, ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಿ ಹಸ್ತಿರ್ತಾರ, ಅದಕ್ಕ ಬುತ್ತಿ ತಗೊಂಡೋಗಾಕತ್ತೀನಿ. ನೀವು ಸ್ವಲ್ಪ ದಾರಿ ಬಿಡ್ತೀರ? ದಾರಿ ಬಿಡುವಾಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಅಂದ್ರ ಹಾದೇ ಗೊಂಟಕಿಗೆ ತಡದ್ ನಿಂದ್ರಿಸಿದ್ರಲ್ಲ, ಯಾಕ? ಇಬ್ರು ಕೂಡಿ ಸಂಡಾಳ ಆಡೋದಿತ್ತ. ಅಲ್ಲ, ನಂದು ಹೊಟ್ಟೆ ಹಸ್ದಿತ್ತ. ಬಡವರ ಮನಿ ಊಟ ಅಂದ್ರ ಬಾಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ. ಅದಕ್ಕ ಈ ಬುತ್ತಿ ನನಗೆ ಸಿಗ್ತೈತಿ ಏನೋ ಅಂತ ಕೇಳಿದೆ. ಗೌಡ್ರ, ನಿಮಗೂ ಹೊಟ್ಟೆ ಹಸ್ತೈತೇನ್ರಿ? ಯಾಕೆ ವಿಚಾರ ಮಾಡ್ತೀರಿ? ಬರುವಾಗ ನಾನು 4 ರೊಟ್ಟಿ ಜಾಸ್ತಿನ ತಂದಿನಿ. ಅಲ್ಲಿ ಹೊಲಕ್ ನಡ್ರಲ್ಲ, ನೀವು ನನ್ನ ಗಂಡ ಎದರ ಬದ್ರ ಕುಂತು ಊಟ ಮಾಡಿರಂತ. ಛೇ 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 ಛೇ, ಅದು ಒಂದ್ ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದರ ಬದರ ಕುಂತ ತಿನ್ನೋ ಪದ್ಧತಿ ಛಾ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದ್ ಬುತ್ತಿ ಒಬ್ನ ತಿನ್ನವನ. ನನ್ನ ಗಂಡ ತಿಂದು ಬಿಟ್ಟದನ್ನ ನಮ್ಮ ಹೊಲ್ದಾಗ ಒಂದ ನಾಯಿ ಐತ್ರಿ, ಆ ನಾಯಿಗೆ ಹಾಕ್ಬೇಕು ಅಂತ ನಾ ಮಾಡಿದ್ದೆ. ಹೆಂಗೂ ನೀವು ದಾರ್ಯಾಗ ಬೆಟ್ಟಿ ಹಾಕಿದ್ರ ಹೊಟ್ಟಿ ಬಾಳ ಹಸ್ತೈತಿ ಅನ್ನಕತ್ತೀರ, ನಿಮಗೂ ಊಟಕ್ಕೆ ಬಡಿಸ್ಬೇಕು ಅಂತ ಮಾಡಿದ್ದೆ. ಆದ್ರೆ ಈ ಬುತ್ತಿ ಉಣ್ಣ ರೂಢ ನಿಮಗೆ ಎಲ್ಲಿ ಬಿಡ್ರಿ. ಅಂದ್ರ ನಾ ನಾಯನ? ನಾನು ಅಂದೇನ್ರಿ? ನಾಯಿ ಅಂತ ಚಪ್ಪರ್ ಸುಳಿ ಮಗ ಅಲ್ಲ. ಏ ಸಾವಿತ್ರಿ, ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿದಿ? ಅಲ್ಲಿಟ್ಟಿರೋ ಬುತ್ತಿ ಅಲ್ಲ, ಮೈ ಕೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಸೇಲನ ಬುತ್ತಿ. ಏ ಗೌಡ, ಎಲ್ಲಿ ಬೀಳಿದ ರಾಯಿ ಅಂತಾನೆ ಇಲ್ಲ ಅಡ್ಡ ತಿಟ್ಟಿ ಹರಿದಾಡಕ್ ಬಿಟ್ಟಿ ಅಂದ್ರ ನೀನು ನಾಲಿಗೆ ಅಡ್ಡ ಸೀಳೋಗಿದ್ದೀನಿ. ದಾರ್ಯಾಗ ತಡ ನಿಂದ್ರಿಸಿದ ನನ್ನ ಮೈದಾಗ ನನ್ನ ಗಂಡಿಗೆ ಏನಾದ್ರೂ ಗೊತ್ತಾದ್ರ ನಿನ್ನ ಕೆಡವಿ ನನ್ನ ಬಾಯಾಗ ಮಾಡೋ ಕಾಲ ಬರೀ ಮಾತೈತಿದ್ರ ಸಾಕು. ಗಂಡ ಮೈದ್ನ ಅಂತ ಹೇಳ್ತಾ ಇದೆಯಲ್ಲ. ಏನ್ ಈ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಷ್ಟ ಗಂಡಸರನ? ನಾವೆಲ್ಲ ಏನ 9 ನಂಬರ? ಏ ಸಾವಿತ್ರಿ, ನಮ್ಮಪ್ಪನು ನನ್ನ ಗಂಡಸಂತ ಹುಡ್ಸ್ಯಾನ. ನಾವು ತೋರ್ಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ. ಏ ಸಾವಿತ್ರಿ, ಅಲ್ಲ, ಆ ಬಡ ಬಿಕಾರಿ ಮನ್ಯಾಗ ಯಾವ ಸುಖ ಕಾಣಕ್ಕಿದಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನಿ ತಂದು ನಿನ್ನ ಪಾದಕ್ಕೆ ಇಡ್ತೇನೆ. ಅವ್ವ ಗೌಡ, 5 ನಿಮಿಷ ಸಾಕರಿಸಿದ್ರ ಮಾಡಿ ಮನಿ ತಂದ ನನ್ನ ಪಾದದ ಬುಡಕಿಡ್ತೀಯ? ಹೌದು. ಅಲ್ಲ ಗೌಡ, ಮೊದ್ಲ ಹೇಳಿದ್ದೆ ಅಂದ್ರೆ ನಾನು ಯಾಕೆ ಗಂಟ್ಲ ಹಾರ್ಕೋತಿದ್ದೆ? ಮತ್ತೇನ್ ಕೊಡ್ತೀರಿ? ಏನೊಂದು 10 ಎಕರೆ ಹೊಲ ಹಚ್ತಾನ ಹೋಗ. ಮತ್ತ ಅಲ್ಲ, ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗ್ ಕಾಣಿಸ್ತಾವಲ್ರಿ? ನಾವು ಹಂಗ ಮೊದಲು ಕೈ ಹಚ್ಚಲ್ಲ, ಕೈ ಹಚ್ಚಿದ್ವಿ ನೀವರ ಜಳ ಜಳ ಆಗಿರ್ಬೇಕು ಒಂದು, ಇಲ್ಲ ನಾವರ ಜಳ ಜಳ ಆಗಿರ್ಬೇಕು ಒಂದು. ನೀನ ನನ್ನ ಕೆಕ್ಕೆ ಅಂದ್ಮೇಲೆ ನಂದೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ, ಎಲ್ಲ ನಿನ್ಗ ಕೊಡ್ತಾನ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಆಸ್ತಿ ಹಣ ಮಾಡಿ ಮನಿ ಅವೆಲ್ಲ ನನ್ನ ಗಂಡ ರೈತ ಮೆಟ್ಟುವ ಕಾಲಾಗಿನ ಚಪ್ಪರ್ ಸಮಾನ. ಏನಂದಿ? ನನ್ನ ಗಂಡ ಗಂಡಸ್ತಾನ? ನಾನೊಬ್ಳೆ ಅಲ್ಲೋ, ನನ್ನಂತ 10 ಹೆಣ್ಣುಗಳನ್ನು ಒಂದೇ ಒಂದು ರಾತ್ರಿಯಲ್ಲಿ ಸ್ವರ್ಗ ಸುಖ ತೋರಿಸುವ ಬರೇ ರಟ್ಟಾಗೈತೋ ನನ್ನ ಗಂಡಸ್ತಾನ. ನನ್ನ ಗಂಡನ ಗಂಡಸ್ತಾನ ಅನುಮಾನ ಇದ್ರ ನಿನ್ನ ಮನೆಯಾಗದಳಲ್ಲ ನಿನ್ನ ತಂಗಿ ಶಿಲ್ಪಿ, ಆಕಿಗೆ ತಂದು ಒಂದು ರಾತ್ರಿ ಬಿಟ್ಟು ನೋಡು, ಆಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತಾನ ಹೆಂಗಿತ್ತು ಅಂತ.
ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ್ರಿ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಇಲ್ಲಿ ಒಟ್ಟ ಫ್ಯಾಮಿಲಿ ವಿಷಯನ ಬೇಡ. ಇಲ್ಲೇನಿದ್ರು ನನಗೈತಿ ನಿನಗೈತಿ, ನಿನಗೈತಿ ನನಗೈತಿ. ಕಬಡ್ಡಿ ಆಡಕ್ ಬರ್ತೈತನ? ಕಬಡ್ಡಿ ಈ ಊರಾಗ ಹುಟ್ಟಿದ ಜವಾರಿ ಹೆಣ್ಣದಿನ್ಲೇ ನಾನು. ಒಂದೊಂದು ಹೆಣ್ಮಕ್ಳದಲ್ಲೂ ಒನಗಿ ಹೂವನ ತಾಕತ್ತೈತಲೇ ನನ್ನ ಹತ್ರ. ಕಬಡ್ಡಿನೂ ಆಡ್ತೀನಿ, ಕುಸ್ತಿನೂ ಆಡ್ತೀನಿ, ಖೋಖೋನೂ ಆಡ್ತೀನಿ, ಪ್ರಸಂಗ ಬಂದ್ರ ಚಿಣಿಪಿಣನೂ ಆಡ್ತೀನಿ. ಚಿಣಿ ಎತ್ತಿ ಪಾಣಿ ಹೊಡ್ತೆ ಸಿಗಬಾರದ ಜಾಗಕ್ಕೆ ಸಿಕ್ಕೊಂಡಿತ್ತು ಬಲು ಜಾಕಿ. ಏ ನಿಮ್ಮವನ್ ಗೌಡ್ಯ, ನಾನು ಬಂದಾಗಿಂತ ನೋಡಕತ್ತಿಲ್ಲ, ನಿನ್ ತಿಂಡಿನೇ ಜಾಸ್ತಿ ಆಗೈತಿ. ಬಾರಲೇ ನಿಮ್ಮವನ ಎತ್ತಬಹುದ, ಆದ್ರ ನೀ ಎತ್ತಿದ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಏ ಸುಬ್ಬಿ, ಜಡೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮುಸುರೆ ತಿಕ್ಕುವ ಹೆಣ್ಣಾದ ನಿನಗಾಗ್ತಿರ್ಬೇಕಾದ್ರ ಇನ್ನು ತೊಡೆ ತಟ್ಟಿ ಮೀಸೆತ್ತಿರುವ ಗಂಡು ನಾನು. ನನಗೆಷ್ಟಿರ್ಬೇಡ. ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳಿದೆ ಅಪ್ಪ, ಅಷ್ಟಕ್ಕ ಹಿಂಗ ನೋಡ. ಕೊಡೋ ಮರ್ಜಿನೂ ನಿನಗಿಲ್ಲ, ಬಿಡೋ ಮರ್ಜಿನೂ ನನಗಿಲ್ಲ. ಇಷ್ಟಪಟ್ಟು ಓಡ್ಸೋ ಕುದುರಿಕ್ಕಿಂತ ಕಷ್ಟಪಟ್ಟು ಓಡ್ಸೋ ಕುದುರೆ ಒಳಗ ಬಹಳ ಮಜಾ ಇರ್ತೈತಂತ. ಕುದುರಿ ಒಲಿ 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 ಅಂತಿರ್ಬೇಕು, ಓಡ್ಸೋ ಸಾರಥಿ ಓಡಿಸ್ ನನ್ನ ಹುಮ್ಮಸ್ನಾಗಿರ್ಬೇಕು. ಒಮ್ಮೆ ಹತ್ತಬಾರ್ದ ಜಬರಿ ತಗೊಂಡು ಹತ್ತಿದ್ರ ಕುದುರಿ ಟಕ್ 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 ಟಕ್. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ, ಚಿನ್ಪನಿ ಆಡೋದ್ರೊಳಗಂತ್ರು ಎತ್ತಿದ ಕೈ ಮಗನ. ಬಾ 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 ಬಾ. ತಪ್ಪು ಮಾಡಿಬಿಟ್ರಿ. ಹೆಣ್ಣು ಮಕ್ಳು ಹಚ್ಕೊಳ್ಳೋ ಅರ್ಶಿನ ಕುಂಕುಮನೆ ನಮ್ಮ ಕರ್ನಾಟಕದ ಬಾವುಟ ಮಾಡ್ತಿರ್ತಾರ. ನಾವು ಬಾವುಟ ಮುಟ್ರಿನೇ ಬಿಡಲ್ಲ. ಇನ್ನು ಹೆಣ್ಣು ಮಕ್ಕಳು ಮುಟ್ರಿ ಬಿಡ್ತೀವನಲ್ಲ. ಲುಚ್ಚ ನನ್ನ ಮಗನ, ತಟ್ ನನ್ನ ಮಗನ, ಬದ್ಮಾಸ್ ನನ್ನ ಮಗನ, ಲೋಪರ್ ನನ್ನ ಮಗನ, ನೀವು ಒಬ್ನ ಬಂದು ಗೌಡೆಲ್ಲಿ ಹೋಯ್ಕೋತೀಯಲ್ಲ, ಕರ್ಕೊಂಬರೋ ಮಗನ ಅಂತ ಬೇಕತ್ತಾರ ನಂಗೆ. ನಿನಗೆ ಹೊತ್ತು ಗೊತ್ತಾಯ್ತಲ್ಲ. ಬರ್ರಿ, ಅವರೆಲ್ಲ ಮೀಟಿಂಗ್ ಕೂತಾರಂತ ಕರಿಯಾಕತ್ತೀರಿ. ಬರ್ರಿ ಬರ್ರಿ, ಒಂದು 5 ನಿಮಿಷ. ಓ ಹಿಂಗ್ರಿ ಬರಕ್ಕ ತರಕ್ಕ ತೋರಿ ಇದು ತೋರಿ. ಒಂದು 5 ನಿಮಿಷ ಬಿಡ್ರಿ, ಆ ಹುಡುಗಿ ಕೂಡ ನಾ ಮಾತಾಡ್ಬೇಕು. ಹೋಗು, ಹಂಚಕಾದ ದೋಸೆ ಬಿಡ್ಬೇಕು. ಹೋಗು. ಬಾಳ ಹಂಚಕಾದ ದ್ವಾಸಿ ಬಿಡ್ಬಾರ್ದ್ರಿ ಗೌಡ್ರ, ಚಟ್ ಅಂತ ಸಿಡಿ ಬಿಡುತ್ತದ. ಸಿಳಿದ್ರೆ ನಾನು ಸಿಳ್ತೈತೆ. ಹೋಗ್ರೆ, ಅಯ್ಯೋ ಸಿಡಿಸ್ಬಿಡ ಅಂತ ಸಿಡಿಸೋತಿರ್ತೀರಿ ನೀವು. ಅಲ್ರಿ ನೀವು ಫೋನ್ ಹಚ್ಚಿರ ಸಾಕು ಎಂತೆಂತವ್ರು ಬರ್ತಾರ. ಹೋಗಿ ಹೋಗಿ ಈ ಹೆಣ್ಮಳ ಕಂಡು ಬಿದ್ರಲ್ಲಿ ನೀವು. ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ 10 ಪಟ್ಟು ಖರೀದಿ ಮಾಡ್ತಿದ್ದೆ. ಆದ್ರ ನನಗಿದ ಬೇಕು. ಇದ ಬೇಕು ಅಂದ್ರೆ ಆಕಿ ಗಂಡ ಗುಮ್ಮತಾನು. ಗುಮ್ಮಿದ್ರ ಗುಮ್ಮಲಕ್ಕ ಅಷ್ಟು ನನಗಿದ ಬೇಕು. ಯಾಟ್ ಹಠ ಮಾಡ್ರಪ್ಪ ನೀವು. ಇದ ಬೇಕದಲ್ರಿ, ಕರ್ಕೊಂಬರ್ತೀನಿ ನೋಡ್ರಿ. ಅಲ್ಲಿ ನಮ್ಮ ಆಡಿನ ದಡ್ಡಿ ಐತಿ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಿ ಬರ್ತೀನಿ ನಾನು. ಗೌರ್ಯ, ಅಲ್ಲಿ ಆಡಿನ ಕಾಲ ಎಲ್ಲವೋ ಸಂಘ ಪ್ರಸಂಗ ಬಂದಾಗ ಬತ್ಸಲ ಮೋರಿಯಲ್ಲಿ ಕೂಡ ಡೊಗ್ಗಬೇಕಾಗತ್ತೆ. ಏನು ಮಾಡಕ್ಕಾಗಲ್ಲ. ಏ ಸುಬ್ಬಿ, ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ ಭಾಳ ಮೂಗು ಮುರಿಬೇಡ. ಮುಗ್ಬಟ್ಟು ಮುರಿದು ತೆಳಗ್ ಬಿದ್ದಿತ್ತು. ಹಿಂದಾಗಡೆ ಹುಡುಕಾಡಿ ಕೊಡಕ್ಕೆ ನಾನ ಬರೋದಕ್ಕ. ಇವತ್ತು ಗೌರ್ಯ ಬಂದಾನ, ನಿನ್ನ ಟೈಮ್ ಸರಿಯಾಗೈತೆ. ಇನ್ನೊಂದ್ಸರ ಸಿಕ್ ನೋಡ್ಬೇಕಾರ ಪೌಂಕ್ ಅನಿಸ್ತ. ಹೌಡ್ರ, ಏನ್ ಅನಿಸ್ತೀರಿ? ಪೌಂಕ್ ಅನಿಸ್ತ. ಏನು ಮನೆ ಅಲ್ಲ,
ತೋಟಕ್ಕೆ ಹೋಗ್ಬೇಕ್ರ ಒಬ್ರು ಹೋಗ್ತಾರ ಜೊತೆಗೆ ಯಾರ ಕರ್ಕೊಂಡು ಹೋಗ್ಬೇಕು. ಈಗ ನಾನು ಬಂದೇ ಚಲೋ ಆಯ್ತು, ಇಲ್ಲಾಂದ್ರೆ ಈ ಗೌಡನ ಕೈ ಸಿಕ್ಕಿ ನಿನ್ನ ಜೀವನ ಹಾಳಾಕಿತ್ತಲ್ಲವ. ಇಲ್ಲಣ್ಣ, ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಿ ಹಸ್ತಿರ್ತಾನ ಅಂತೇಳಿ ಬುತ್ತಿ ತೊಗೊಂಡು ಹೋಗಕತ್ತಿದ್ದೆ. ಅಷ್ಟ್ರಾಗಿ ಗೌಡ ಬಂದು ಅಡ್ಡ ಹಾಕಿ. ಏನವ ನೀ ನನಗೆ ಅಣ್ಣ ಅಂತ ಹೋಗಿದೆ. ಈ ಅಣ್ಣ ಅನ್ನೋ ಶಬ್ದ ಕೇಳೋದು ಎಷ್ಟೋ ದಿವಸ ಆಗಿತ್ತು ನೋಡವ. ನನಗೂ ಅಪ್ಪ ಅವ್ವ ಅಕ್ಕ ಎಲ್ಲರೂ ಇದ್ರು. ಈಗ ಎಲ್ಲದರಣ್ಣ? ಎಲ್ಲರೂ ಸತ್ತು ಸ್ವರ್ಗಕ್ಕೆ ಸೇರಿಬಿಟ್ರ. ನಮ್ಮ ಮನೆತನ ಹಾಳು ಮಾಡಿದವರು ಬೇರೆ ಯಾರು ಅಲ್ವಮ್ಮ, ಈ ನೀಚಗೌಡ ನನ್ನ ತಂದೆ ತಾಯಿಗೆ ಗುಂಡು ಹಾಕಿ ಕೊಂದು ನನ್ನ ತಂಗಿ ಶೀಲ ಹಾಳು ಮಾಡಿ ಅವಳು ಸಹಿತ ಕೊಂದುಬಿಟ್ಟ ಈ ಪಾಪಿ. ಇವನು ಈ ಊರಲ್ಲಿದ್ದಾನಂತ ನಂಗೆ ಗೊತ್ತಿದ್ದಿಲ್ಲ. ನಮ್ಮೂರವರೊಬ್ರು ಹೇಳಿದರು, ನಿಮ್ಮ ವಂಶವನ್ನು ಸರ್ವನಾಶ ಮಾಡಿದ ಗೌಡ ಈ ಊರಲ್ಲಿದ್ದಾನೆ ಅಂತ. ಅದಕ್ಕಾಗಿ ಅವನ ಮನೆಯಲ್ಲೇ ಜೀತದಾಳಾಗಿ ದುಡಿದು ನನ್ನ ಸೇಡ್ ತೀರಿಸ್ಕೊಳ್ಬೇಕಂತ ನಾ ಇಲ್ಲಿವರೆಗೆ ಬಂದಿದ್ದೀನಿ ಅಮ್ಮ. ಅಣ್ಣ, ಮನಸ್ಸಿನಲ್ಲಿ ಇಷ್ಟು ನೋವು ಇಟ್ಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಕ್ಕೊಂತ ಇರ್ತೀಯಲ್ಲಣ್ಣ. ಜೀವನದಲ್ಲಿ ಎತ್ತಿ ನಂದು ಜೀವಿಗೆ ಯಾವತ್ತಿದ್ರೂ ಸಿಟ್ಟು ಕಡಿಮೆ ಅಮ್ಮ. ನೋಡವ, ಇವತ್ತು ನೀ ನನಗೆ ಅಣ್ಣ ಅಂತ ಕರೆಯೋದಕ್ಕಾಗಿ ನನ್ನ ಮನಸ್ಸಾಗಿರೋದೆಲ್ಲ ಬಿಡಿಸಿ ನಿನ್ನ ಮುಂದೆ ಹೇಳಿಬಿಟ್ಟಿದ್ದೀನಿ. ಆದ್ರೆ ನೀನು ಮಾತ್ರ ಈ ವಿಷಯನ ಊರಾಗ ಯಾರ ಮುಂದೆ ಹೇಳ್ಬೇಡಮ್ಮ, ನಿನ್ನ ಕೈ ಮುಗಿತೀನಿ. ಇಲ್ಲ, ನಾನು ಯಾರ ಮುಂದೆ ಹೇಳೋದಿಲ್ಲ ಈ ವಿಷಯ. ಆಯ್ತು ನಡಿ, ನಾನು ನಿಮ್ಮ ತೋಟದ ಕಡೆ ಹೊಂಟಿದ್ದೆ, ನೀನು ಅಲ್ಲಿ ಬಿಟ್ಟು ನಾ ಕಡೆ ಹೋಗ್ತೀನಿ ಬಾ.